ಇದು ನೋಡಿ ಸರ್, ಇದು ಬೆಳೆ ಚೆನ್ನಾಗಿ ಬರ್ತದೆ ರೀ. ಹ್ಮ್. ಈಗ ನಾನು ಕೆಲವು ತರಕಾರಿ ಸಸಿಗಳಿಗೆ ನಾನು ತಯಾರು ಮಾಡ್ತೀನಿ. ಹ್ಮ್. ಆ ಸಸಿಗಳಿಗೆ ಇದು ಟ್ರಂಚಿಂಗು ಮತ್ತು ಸ್ಪ್ರೇ ಮಾಡ್ಕೊಳ್ತೀನಿ ನಾನು. ಈಗ ನಾವು ರಾಸಾಯನಿಕ ಗೊಬ್ಬರದಿಂದ ಸ್ಪ್ರೇ ಮಾಡಿದಾಗ ಅದೊಂಥರ ಎಲೆನೇ ಬೇರೆ ಬರ್ತದೆ. ಹ್ಮ್. ಇದನ್ನ ಸ್ಪ್ರೇ ಮಾಡಿದಾಗ ಇದರ ಎಲೆ ವಾತಾವರಣ, ಇದರ ಬಣ್ಣ ಬಹಳ ಚಂದ ಇರ್ತದೆ ಸರ್. ಹ್ಮ್. ದಟ್ಟ ಕಪ್ಪು ಬಣ್ಣ ಬರ್ತದೆ ರೀ. ಆಮೇಲೆ ಏಕದಮ್ ಬೆಳವಣಿಗೆ ಅಗಲ ಆಗ್ತದೆ ಎಲೆಗಳು. ಹಿಂಗಾಗಿ ಇದನ್ನು ಚೆನ್ನಾಗಿ ಕೆಲಸ ಮಾಡ್ತದೆ ಸರ್. ಇದನ್ನು ಬಳಸಲಿಕ್ಕೆ ಯೋಗ್ಯ. ಇದು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೋಬೇಕು ಸರ್ ನಾನು? ನೀರು ಎಷ್ಟು ಸರ್, ಪ್ರಮಾಣದಲ್ಲಿ ಇದು ಇರಬೇಕು? 200 ಲೀಟರ್ ನೀರು, ಹಾ. 3 kg ಬೆಲ್ಲ ಹಾಕಿ ಸರ್. ಆಮೇಲೆ 1 ಲೀಟರ್ ನಮ್ಮಂತ ತಯಾರು ಮಾಡಿದಂಥವ್ರಿಂದ 1 ಲೀಟರ್ ದ್ರಾವಣ ಕೈಗಡದಿಂದ ತಂದಿದ್ದು. 200 ಲೀಟರ್ ನೀರಿಗೆ ಆ ದ್ರಾವಣನ ಹಾಕ್ಕೋಬೇಕು 1 ಲೀಟರ್. ಹಾಕಿದ ಮೇಲೆ ಅದಕ್ಕೆ ಅವತ್ತಿನ ದಿನ, ಮೊದಲನೇ ದಿನ 1 kg ಬೆಲ್ಲ ಅದರಲ್ಲಿ ಪುಡಿ ಮಾಡಿ ಹಾಕಿಬಿಡೋದು ಸರ್. ಹಾಕಿ ಅವತ್ತು ಯಾವುದೇ ಕಾರಣಕ್ಕೂ ತಿರುಗಿಸಂಗಿಲ್ಲ. ಒಂದು ತಿಳುವಾದ ಅರಿವಿನೋ ಏನೋ ಮುಚ್ಚಿ ಗಾಳಿ ಆಡ್ತಿರ್ಬೇಕು, ಧೂಳ ಗೀಳ ಬೀಳಾರ್ದಂತ ಮುಚ್ಚಿಡ್ಬೇಕು ಸರ್. ಎರಡನೇ ದಿನ ಏನು ಮಾಡ್ಬೇಕಂದ್ರೆ ಮತ್ತೆ 1 kg ಬೆಲ್ಲ ತೊಗೋಬೇಕು. ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ನೀರಿನೊಳಗೆ ಅದನ್ನು ಹಾಕಿಬಿಡೋದು. ಹಾಕಿ ಒಂದು ಕಟ್ಟಿಗೆ ತೊಗೊಂಡು ತಿರುಗಿಸ್ಬೇಕು ಮುಂಜಾನೆ ಸಾಯಂಕಾಲ. ಮತ್ತು ಮೂರನೇ ದಿನ ಮತ್ತೆ 1 kg ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಅವತ್ತಿನ 3ನೇ ದಿನದಿಂದ ದಿನಾಲು 2 ಸಾರಿ ಕಟ್ಟಿಗೆ ತೊಗೊಂಡು ತಿರುಗಿಸ್ಬೇಕು. ಒಂದು 10-15 ಅಡಿ ಸುತ್ತು ತಿರುಗಿಸಿದ್ರೆ ನಿಮ್ಗೆ 7 ದಿನ ಕಂಪ್ಲೀಟ್ ಆದಮೇಲೆ ಇದು ದ್ರಾವಣ ತಯಾರಾಗ್ತದೆ ರೀ. ಇದನ್ನು ಭೂಮಿಗೆ ನೀವು 200ರಿಂದ 300 ಲೀಟರ್ ಕೊಡ್ಬೋದು, ಸಸ್ತಾ ಇರ್ತದೆ. ನೀವು ಎಷ್ಟು ವಾರಕ್ಕೊಂದ್ಸಲ ಕೊಟ್ಟರೆ ಏನು ಅಡ್ಡಿ ಇಲ್ಲ. ಮೊದಲಿಗೆ ಸ್ವಲ್ಪ ಜಾಸ್ತಿ ಕೊಟ್ಟು ಆಮೇಲೆ ಕ್ರಮೇಣ ಕಡಿಮೆ ಮಾಡ್ತಾ ಹೋದ್ರೆ ನಡೀತದೆ. ಈ ಸಾವಯವ ಬೆಲ್ಲನೇ ಆಗ್ಬೇಕು ಸರ್? ಸಾವಯವ ಬೆಲ್ಲನೇ ಆಗಬೇಕು. ಯಾಕಂದ್ರೆ ಇಲ್ಲಿ ತಯಾರಾಗ್ತಿರ್ತಕ್ಕಂಥದ್ದು ಸೂಕ್ಷ್ಮ ಜೀವಿಗಳು. ರಾಸಾಯನಿಕ ಲೇಪಿತ ಬೆಲ್ಲ ನಾವು ಯೂಸ್ ಮಾಡಿದ್ರೆ ಆ ವಿಷದಿಂದ ಈ ಹುಳುಗಳಿಗೆ ಧಕ್ಕೆ ಆಗುತ್ತೆ ಅಂತ ನಮಗೆ ತಯಾರು ಮಾಡಿದಂಥ ಹಿರಿಯರು ಹೇಳ್ತಾರೆ. ಹೀಗಾಗಿ ಸಾವಯವ ಬೆಲ್ಲ ಇವತ್ತು ನಾಳೆ ಎಲ್ಲ ಕಡೆ ಸಿಗ್ತಾ ಇದೆ. ಒಂದು 5ರಿಂದ 10 ರೂಪಾಯಿ ಜಾಸ್ತಿ ಆಗ್ತದೆ. ತಂದು ಹಾಕಿದರೆ ನಮಗೇನು ಲಾಸ್ ಆಗೋದಿಲ್ಲ ಸರ್. 3 kg ಅದನ್ನು ಹಾಕಿ ಭೂಮಿಗೆ ನೀವು ಕೊಟ್ಕೊಳ್ರಿ. ನಂತರ ಬೆಳೆಗಳಿಗೆ ವಾರದಲ್ಲಿ 1 ಸಾರಿ ಸಿಂಪಡಣೆ ರೂಪದಲ್ಲಿ ತೊಗೋಬೇಕು ಇದನ್ನು. ಅದು ಪದ್ಧತಿ ಹೆಂಗಂದರೆ, ಈಗ 20 ಲೀಟ್ರದ್ದು